ಹೆಗ್ಗಡದೇವನಕೋಟೆ ತಾಲೂಕಿನ ಡಿ.ಬಿ. ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೋಳೂರು ಹಾಡಿಯಲ್ಲಿ ಅಳವಡಿಸಿರುವ ಸೋಲಾರ್ ದೀಪವು ದುರಸ್ತಿಯಲ್ಲಿದ್ದು, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಹುತೇಕ ಹಾಡಿಗಳ ಜನರು ಕತ್ತಲೆಯಲ್ಲಿ ಬದುಕುವ ಪರಿಸ್ಥಿತಿ ಇದೆ. ರಿಪೇರಿ ಮಾಡುವ ನವ್ಯ ಟೆಕ್ನಾಲಜಿ ಕಂಪನಿಯವರಿಗೂ ಸಹ ಎಷ್ಟೇ ಬಾರಿ ಕರೆ ಮಾಡಿ ದೂರು ನೀಡಿದರೂ ಸಹ ಜನಗಳ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಜೊತೆಗೆ ಹಾಡಿ ಜನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಜನರಿಗೆ ವಿದ್ಯುತ್ ಸಂಪರ್ಕವಿದ್ದು, ಆದಿವಾಸಿಗಳಿಗೆ ಮಾತ್ರ ವಿದ್ಯುತ್ ಸಂಪರ್ಕವನ್ನು ನೀಡಿರುವುದಿಲ್ಲ. ಹಾಗಾಗಿ ಕೂಡಲೇ ಯಾವುದೇ ಆದಿವಾಸಿ ಜನಗಳಿಗೂ ಸಹ ವಿದ್ಯುತ್ ಸಂಪರ್ಕ ಕಲ್ಪಿಸಿ, ಜೊತೆಗೆ ಇನ್ನುಳಿದ ಮೂಲಭೂತ ಸೌಕರ್ಯಗಳಾದ ಮನೆ, ಕುಡಿಯುವ ನೀರು ಇನ್ನಿತರ ಸೌಕರ್ಯಗಳನ್ನು ಒದಗಿಸಬೇಕೆಂದು ಗೋಳೂರು ಹಾಡಿಗೆ ಜನರು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಗೌರಿ, ಗಂಗೆ, ಗೌರಮ್ಮ, ಸುಶೀಲಾ, ದೇವಿ, ಸುಂದ್ರಿ, ಸಣ್ಣಪ್ಪ ಹಾಗೂ ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿಯ ಮುಖಂಡರಾದ ಸುನೀಲ್ ಟಿ.ಆರ್ ಭಾಗವಹಿಸಿದ್ದರು. ಎಲ್ಲರೂ ಕೊಟ್ಟದೆ ಅದು ಒಂದು ಮನೇಲಿ ಕತ್ತದೆ, ಒಂದು ಮನೇಲಿ ಕತ್ತಲ್ಲ. ಈಗ ಅದರಲ್ಲಿ ಮಳೆ ಟೈಮು, ಅದೇ ಒಂದು ಹಾವುನು ಬರ್ತದೆ, ಜಿಂಕೆನೂ ಬರ್ತದೆ, ಹುಲಿನೂ ಬರ್ತದೆ, ಎಲ್ಲ ಪ್ರತಿ ಒಂದು ಬರ್ತದೆ. ಆ ಕತ್ಲಲ್ಲಿ ಹುಡುಗರನ್ನ ಕಟ್ಕೊಂಡು ಹೇಗೆ ನಾವು ಅನೌನ್ಸ್ ಮಾಡಬೇಕು ಅಂತ ನಾವು ಕೇಳ್ತೀವಿ. ನಮ್ಗೆ ಕರೆಂಟೂ ಬೇಕು. ಒಂದು ಸೋಲಾರ್ ಕೊಟ್ಟದೆ, ಅದು ಕತ್ತದೇ ಇಲ್ಲ. ಅದು 5 ವರ್ಷ ಗಂಟ